ನಮಸ್ಕಾರ ವೀಕ್ಷಕರೇ, ನೀವು ನೋಡ್ತಾ ಇರೋದು ನ್ಯೂಸ್ 4 ಕರ್ನಾಟಕ. ಸರ್ಕಾರದಿಂದ ಇಪಿಎಸ್ ಅಂದರೆ ಎಂಪ್ಲಾಯಿ ಪೆನ್ಷನ್ ಸ್ಕೀಮ್. ಉದ್ಯೋಗಿಗಳು ನಿವೃತ್ತರಾದ ಬಳಿಕ ಇಪಿಎಸ್ ಅಕೌಂಟ್ನಲ್ಲಿ ಕಲೆ ಹಾಕಲಾದ ಹಣವನ್ನು ಪಿಂಚಣಿಯಾಗಿ ಅವರಿಗೆ ನೀಡಲಾಗುತ್ತದೆ. ಒಬ್ಬ ಉದ್ಯೋಗಿಯ ಮೂಲ ವೇತನದಿಂದ 12% ಹಣವನ್ನು ಮುರಿದುಕೊಂಡು ಇಪಿಎಫ್ ಅಕೌಂಟ್ಗೆ ಪ್ರತಿ ತಿಂಗಳು ಹಾಕಲಾಗುತ್ತದೆ. ಅಷ್ಟೇ ಮೊತ್ತದ ಹಣವನ್ನು ಉದ್ಯೋಗದಾತರು ನೀಡುತ್ತಾರೆ. ಆದರೆ ಇಲ್ಲಿ ಉದ್ಯೋಗದಾತರ ಕೆಲಸ ಮಾಡುವ ಕಂಪನಿಯ ಹಣವು ಉದ್ಯೋಗಿಯ ಇಪಿಎಫ್ ಮತ್ತು ಇಪಿಎಸ್ ಅಕೌಂಟ್ಗಳಿಗೆ ಹಂಚಿಕೆಯಾಗುತ್ತದೆ. ಈ 12% ಹಣದಲ್ಲಿ 8.33% ಹಣವು ಇಪಿಎಸ್ಗೆ ಹೋಗುತ್ತದೆ. ಉಳಿದ 3.67% ಹಣವು ಇಪಿಎಫ್ ಅಕೌಂಟ್ಗೆ ಹೋಗುತ್ತದೆ. ಕನಿಷ್ಠ 10 ವರ್ಷ ಸರ್ವೀಸ್ ಆಗಿರಬೇಕು. ಇಪಿಎಸ್ ಸ್ಕೀಮ್ನಲ್ಲಿ ನೀವು ಪಿಂಚಣಿ ಪಡೆಯಬೇಕಾದರೆ ವಯಸ್ಸು 58 ವರ್ಷ ಆಗಿರಬೇಕು. ಕನಿಷ್ಠ 10 ವರ್ಷ ಸರ್ವೀಸ್ ಮಾಡಿರಬೇಕು. ನೀವು 9 ವರ್ಷ ಸರ್ವೀಸ್ ಮಾಡಿ ಕೆಲಸ ಬಿಟ್ಟರೆ ಪಿಂಚಣಿಗೆ ಅರ್ಹರಾಗಿರುವುದಿಲ್ಲ. 10 ವರ್ಷ ಸರ್ವೀಸ್ ಮಾಡಿ 40 ವರ್ಷ ವಯಸ್ಸಿಗೆ ಕೆಲಸ ಬಿಟ್ಟರೂ ತತ್ಕ್ಷಣಕ್ಕೆ ಪಿಂಚಣಿ ಸಿಗುವುದಿಲ್ಲ. ನೀವು ಪಿಂಚಣಿ ಸಿಗಬೇಕಾದರೆ 58 ವರ್ಷ ವಯಸ್ಸು ಆಗುವವರೆಗೂ ಕಾಯಬೇಕಾಗುತ್ತದೆ. 50 ವರ್ಷ ದಾಟಿದ ಬಳಿಕ ಪಿಂಚಣಿ ಪಡೆಯಬಹುದಾದರೂ ಮೊತ್ತ ಕಡಿಮೆ ಸಿಗುತ್ತದೆ. 10 ವರ್ಷ ಸರ್ವೀಸ್ ಆಗದಿದ್ದರೆ ಇಪಿಎಸ್ ಹಣ ಏನಾಗುತ್ತೆ? ನೀವು 1 ವರ್ಷ ಕೆಲಸ ಮಾಡಲು ಆಗದೇ ಇದ್ದರೆ, ಅಂದರೆ ಇಪಿಎಸ್ ಅಕೌಂಟ್ 10 ವರ್ಷ ಸಕ್ರಿಯವಾಗಿಲ್ಲದೇ ಇದ್ದಲ್ಲಿ ಪಿಂಚಣಿಗೆ ಅರ್ಹರಾಗಿರುವುದಿಲ್ಲ. ಆದರೆ ಆ ಅಕೌಂಟ್ನಲ್ಲಿ ಜಮೆಯಾಗಿರುವ ಹಣ ಎಲ್ಲೂ ಹೋಗುವುದಿಲ್ಲ. ನೀವು ಅದನ್ನು ಹಿಂಪಡೆಯಬಹುದು. ಇಪಿಎಫ್ ಅಕೌಂಟ್ನಲ್ಲಿರುವ ಹಣಕ್ಕೆ ಹೇಗೆ ವಾರ್ಷಿಕವಾಗಿ ಬಡ್ಡಿ ಜಮೆಯಾಗುತ್ತಿರುತ್ತದೋ ಇಪಿಎಸ್ ಅಕೌಂಟ್ಗೂ ಬಡ್ಡಿ ಸೇರುತ್ತಾ ಹೋಗುತ್ತಿರುತ್ತದೆ. ಇಪಿಎಫ್ ಅಕೌಂಟ್ನಲ್ಲಿರುವ ಹಣವನ್ನು ನಿವೃತ್ತಿ ನಂತರ ಪಡೆಯಬೇಕೆಂಬುದು ಯೋಜನೆಯ ಮೂಲ ಉದ್ದೇಶ. ಆದರೆ ಕಾಲಮಧ್ಯದಲ್ಲಿ ತುರ್ತು ಅಗತ್ಯಗಳಿಗೆ ಬೇಕಾಗಬಹುದು ಎನ್ನುವ ದೃಷ್ಟಿಯಿಂದ ಅವಧಿಗೆ ಮುನ್ನವೇ ಕೆಲ ಇಪಿಎಫ್ ಹಣವನ್ನು ಹಿಂಪಡೆಯುವ ಅವಕಾಶ ಕೊಡಲಾಗಿದೆ. ನೀವು ಯಾವತ್ತೂ ಕೂಡ ಅಡ್ವಾನ್ಸ್ ಆಗಿ ಹಣ ಪಡೆಯದೆ ಹಾಗೆ ಉಳಿಸಿಕೊಂಡಿದ್ದಲ್ಲಿ 58 ವರ್ಷದ ಬಳಿಕ ಪಿಎಫ್ನ ಎಲ್ಲ ಹಣವನ್ನು ಲಂಸಮ್ ಆಗಿ ಪಡೆಯಬಹುದು. ಇಪಿಎಸ್ ಅಕೌಂಟ್ನಲ್ಲಿರುವ ಹಣ ಮಾತ್ರವೇ ಪಿಂಚಣಿಗೆ ಬಳಕೆಯಾಗುತ್ತದೆ. ಸರ್ಕಾರದಿಂದ ಬರುವ ಬಡ್ಡಿದರ ಬದಲಾವಣೆಗಳು, ಪಿಂಚಣಿ ಲೆಕ್ಕ ಹಾಕುವ ವಿಧಾನಗಳು ಮತ್ತು ಇಪಿಎಸ್ ಸ್ಕೀಮ್ ಅಪ್ಡೇಟ್ಗಳು ನಿಮಗೆ ನೇರವಾಗಿ ತಲುಪಿಸುತ್ತದೆ. ನ್ಯೂಸ್ 4 ಕರ್ನಾಟಕ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ನಲ್ಲಿ ತಿಳಿಸಿ. ಧನ್ಯವಾದಗಳು.